ಏನು ಸರ್ ಇದು? ಇದು ಹೆರಿಟೇಜ್ ಬಿಲ್ಡಿಂಗ್ ಅಂದ್ಬಿಟ್ಟು ನಮ್ಮ ಹೆರಿಟೇಜ್ ಕಮಿಟಿಯವರು ಈ ಬಿಲ್ಡಿಂಗ್ ನ ಡೆಮಾಲಿಷನ್ ಮಾಡಿ ಕಟ್ಟಿಸಬೇಕು ಅಂತ ಅನ್ನೋ ಒಂದು ಮನಸ್ಥಿತಿ ನಾವೆಲ್ಲರೂ ಇದ್ವಿ. ಹೆರಿಟೇಜ್ ಕಮಿಟಿಯವರು ನಮಗೆ ಪರ್ಮಿಷನ್ ಕೊಡದೇ ಇರೋ ಕಾರಣ ಇದೇ ಬಿಲ್ಡಿಂಗ್ ನ ರೆನೋವೇಷನ್ ಮಾಡಿ ಗಟ್ಟಿಗೈತೆ ಅಂತ ಅನ್ನೋ ಮನಸ್ಥಿತಿ ಇಟ್ಕೊಂಡು ನಾವು ರಿನೋವೇಷನ್ ಮಾಡೋದಕ್ಕೆ ಕೆಲಸ ಶುರು ಮಾಡೋರೆ. ಮತ್ತೆ ಹಾಸ್ಟೆಲು ಮಹಿಳಾ ಹಾಸ್ಟೆಲ್ ಏನೈತೆ 14,000 ಜನ ವಿದ್ಯಾರ್ಥಿನಿಯರವ್ರೆ. ಅದರಲ್ಲಿ ಬರೀ 300 ಜನಕ್ಕೆ ಮಾತ್ರ ಅಕಾಮಿಡೇಷನ್ ಇತ್ತು. ಹಾಸ್ಟೆಲ್ ಹೊಸದಾಗಿ ಕಟ್ಟಿಸಿ ಅಲ್ಲಿ 2,000ದಿಂದ 2,900 ಜನರೊಳಗ ಅಕಾಮಿಡೇಟ್ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಮತ್ತೆ ಇಲ್ಲಿ ಸೈನ್ಸ್ ಕಾಲೇಜು ಮತ್ತು ಆರ್ಟ್ಸ್ ಕಾಲೇಜು ಎರಡೂ ಜೊತೆಲೇ ಇರೋದ್ರಿಂದ ರೂಮ್ಗಳು ಕೊರತೆ ಆಗಿರೋದ್ರಿಂದ ರೂಮ್ಗಳನ್ನ ಎನ್ಹಾನ್ಸ್ ಮಾಡಬೇಕು ಅಂತ ಅದು ಏನು ಈಗ ಒಂದು 4 ವರ್ಷದ ಹಿಂದೆ ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗಿತ್ತು. ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗಿರೋದ್ರಿಂದ ಅದನ್ನು ಸೇಮ್ ಅದೇ ಥರನೇ ಕಟ್ಟಿ ಇದನ್ನೆಲ್ಲವನ್ನು ರಿನೋವೇಷನ್ ಮಾಡಿ ಗಟ್ಟಿ ಮಾಡಿಸ್ಬೇಕು ಅಂತ ಅಂತು ನಮ್ಮ ಸರ್ಕಾರದಿಂದ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳಾದ ಮಾದೇವಪ್ಪ ಸಾಹೇಬರು ಮತ್ತು ಇಂಜಿನಿಯರ್ಗಳು ಎಲ್ಲರೂ ಸೇರಿ ಇದನ್ನ ತೀರ್ಮಾನ ಮಾಡಿ ಎನ್ಹಾನ್ಸ್ ಮಾಡೋದಕ್ಕೆ, ರೂಮ್ಗಳನ್ನ ಎನ್ಹಾನ್ಸ್ ಮಾಡೋದಕ್ಕೆ ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಇದನ್ನ ರಿನೋವೇಷನ್ ಮಾಡೋದಕ್ಕೆ ಹೋಗಿದ್ವಿ. ಈಗ ಬಿಲ್ಡಿಂಗ್ ಕೊಲಾಪ್ಸ್ ಆಗಿ ಮೇಲ್ಗಡೆಯಿಂದ ಟ್ರಾಫಿಕ್ ಕುಸಿದಿದೆ. ಅದರಲ್ಲಿ 14 ಜನ ಏನು ವರ್ಕರ್ಸ್ಗಳು ಕೆಲಸ ಮಾಡ್ತಿದ್ರು, ಅದರಲ್ಲಿ 13 ಜನ ಶಿಕ್ಷಕರೇ ಇದ್ದಾರೆ. ಒಬ್ಬ ಮಾತ್ರ ಅಲ್ಲಿ ಸಿಗಾಕೊಂಡಿದ್ದಾರೆ. ಅವ್ರಿಗೂ ದೇವ್ರದಯಿಂದ ಏನು ಆಗದೆ ಅಂತ ನಾವು ತೋರ್ಸ್ಕೊಂತ ಇದ್ದೀವಿ. ಈಗ ಫೈರ್ ಬ್ರಿಗೇಡ್ ಅವರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಎಲ್ಲರಿಗೂ ಬಂದಿದೆ. ಫೈರ್ ಬ್ರಿಗೇಡ್ ಅವರು ತುಂಬಾ ಫಾಸ್ಟ್ ಆಗಿ ಎಲ್ಲ ಥರದ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈ ಅತಿ ಶೀಘ್ರದಲ್ಲಿ ಅವರು ಈಚೆಗೆ ತರುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯಕ್ಕೆ ಯಾವ ಕ್ಲಾಸ್ ನಡೀತಾ ಇರಲ್ಲ ಇಲ್ಲಿ. ಅಲ್ಲಿ ಲ್ಯಾಬ್ಗಳಿರ್ತವೆ. ಆ ಲ್ಯಾಬ್ಗಳನ್ನೆಲ್ಲಾನು ಮುಗಿಸಿದ್ವಿ ನಾವು. ಯಾವುದೇ ಕಾರಣಕ್ಕೂ ಆ ಲ್ಯಾಬ್ಗಳು ಮಾಡೋಕ್ಕಾಗಲ್ಲ, ಮತ್ತೆ ಅದು ಗಟ್ಟಿನೂ ಇರಲಿಲ್ಲ. ಅದಕ್ಕೆ ರಿನೋವೇಷನ್ ಮಾಡಾದ್ಮೇಲೆ ಮಾಡೋದ ಅಂತ ಅಂದ್ಬಿಟ್ಟು ಆ ಬಿಲ್ಡಿಂಗ್ಗಳಲ್ಲಿ ಎಲ್ಲ ಖಾಲಿ ಇತ್ತು. ಈಗ ಎಲ್ಲ ಕ್ಲಾಸ್ಗಳು ನಡೀತಾ ಇತ್ತು. ರೂಮ್ಗಳು ನಮಗೆ ತುಂಬಾ ಶಾರ್ಟೇಜ್ ಐತೆ ಇಲ್ಲಿ ಮಾರ್ನಿಸ್ ಕಾಲೇಜ್. ಸೈನ್ಸ್ ಫ್ಯಾಕಲ್ಟಿನಲ್ಲಿ ಹೆಚ್ಚು ಕಮ್ಮಿ 6,500ರಿಂದ 7,000 ಜನ ವಿದ್ಯಾರ್ಥಿನಿಯರು. ಆರ್ಟ್ಸ್ ಕಾಲೇಜಲ್ಲಿ ಒಂದು 7,000 ಜನ ವಿದ್ಯಾರ್ಥಿನಿಯರು. ಹಾಗಾಗಿ ನಮಗೆ ಕ್ಲಾಸ್ ರೂಮ್ಗಳು ತೊಂದರೆ ಆಗಿದ್ದರಿಂದ ರೂಮ್ಗಳನ್ನ ಎನ್ಹಾನ್ಸ್ ಮಾಡೋದಕ್ಕೆ ಹೇಳಿದ್ವಿ. ಮತ್ತೆ ಆ ಕಡೆ ಜಾಗ ಇತ್ತು, ಅಲ್ಲಿ ರೂಮ್ಗಳನ್ನ ಕಟ್ತಾ ಇದೀವಿ. ಇದನ್ನ ರಿನೋವೇಷನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೋದ್ವಿ. ಈ ರಿನೋವೇಷನ್ ಮಾಡೋ ಟೈಮಲ್ಲಿ ಈ ತೊಂದರೆ ಆಗುತ್ತೆ. ದೇವರು ಒಳ್ಳೇದು ಮಾಡ್ತಾನೆ ಅಂತ ಅನ್ಕೊಂಡಿದ್ವಿ. ಕಿಟಕಿಗಳು ಎತ್ತಾ ಇದ್ರು, ಆವಾಗ ಬಿಲ್ಡಿಂಗ್ ತಾನಾಗಿ ಬಿದ್ದಿದೆ. ಓಕೆ, ಎಷ್ಟು ದಿವಸ ಕೆಲಸ ನಡೀತಾ ಇತ್ತು? ನಿನ್ನೆಯಿಂದ ಮಾಡ್ತಾ ಇದ್ದೀವಿ. ಓಕೆ, ನಿನ್ನೆಯಿಂದ ಏನಿಲ್ಲ, ಇವತ್ತೇ. ಅದು ಮುಂಚೆ ಬಿಲ್ಡಿಂಗ್ ಬಿದ್ದಿತ್ತು. ಓಕೆ, ಅದೇ ಡ್ಯಾಮೇಜ್ ಇತ್ತಲ್ಲ, ಅದೇ ಬಿಲ್ಡಿಂಗ್ ಮತ್ತೆ ಬಿದ್ದಿರೋದು. ಓಕೆ, ಹೆಂಗ್ ಬಿದ್ದಾಯ್ತು? ಯಾವ ಕಡೆ ಬೀಳ್ತು ಕಟ್ಟಡ ಅಂತ? ಆ ಕಡೆಯಿಂದ. ಓಕೆ, ಕಂಪ್ಲೀಟ್. ಎಷ್ಟು ಕಿಟಕಿ ತೆಗೆದಿರಿ ಬೆಳಗ್ಗೆ ಇಲ್ಲ? ಸರ್ ಬೆಳಿಗ್ಗೆಯಿಂದ ಏನೂ ಇಲ್ಲ ಸರ್. ಓಕೆ, ಅಲ್ಲ ಎಷ್ಟು ಕಿಟಕಿ ತೆಗೆದಿದ್ದೀರಿ ಅಂತ? ತೆಗ್ದಿದ್ದೀವಿ ಸರ್, ಒಂದು 20 ಕಿಟಕಿ ತೆಗ್ದಿದ್ದೀವಿ. ಓಕೆ, ಎಲ್ಲ ಮುಗಿದಿದೆ. ಈ ಕಡೆ ಕಿಟಕಿಗಳು 2 ಬಿಟ್ಟಿದ್ದೀವಿ ಅಷ್ಟೇ. ಯಾರು ಒಳಗೆ ಸಿಗಾಕೊಂಡಿದ್ದಾರೆ? ಯಾರು? ಒಬ್ಬ ಸದ್ದಾಮ್ ಒಳಗಡೆ. ಹೆಸರು? ಸದ್ದಾಮ್. ನಿಮ್ಮ ಹೆಸರು? ಸಬಿಯುಲ್ಲಾ.